ಲಕ್ಷ್ಮೀ ಬಾರಮ್ಮ ಸೀರಿಯಲ್ ವೈಷ್ಣವ್ ಮನೆಯಲ್ಲಿ ಯುಗಾದಿ ಸಂಭ್ರಮ. ಯಾರೆಲ್ಲ ಬಂದಿದ್ದಾರೆ ನೋಡಿ. ಲಕ್ಷ್ಮಿ ಮನೆಯಲ್ಲಿ ಯುಗಾದಿ ಸಂಭ್ರಮ. ಮನೆ ಮಂದಿಗೆಲ್ಲ ಬೇವು ಬೆಲ್ಲ ತಿನ್ನುತ್ತಾ ಇದ್ದಾರೆ. ಕಾವೇರಿ ಗಂಡ ಕೃಷ್ಣ ಯುಗಾದಿ ಹಬ್ಬದ ದಿನ ಪೂಜೆ ಮಾಡಿದ್ದಾನೆ. ಮನೆ ಮಂದಿಯೆಲ್ಲ ಪೂಜೆಯ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಲಕ್ಷ್ಮಿ ಎಲ್ಲರಿಗೂ ಬೇವು ಬೆಲ್ಲ ಹಂಚಿದ್ದಾಳೆ. ಅವಳು ಪೂಜೆಗೆ ತಯಾರಿಯನ್ನು ಕೂಡ ಮಾಡಿದ್ದಳು. ಮನೆಗೆ ಸೊಸೆ ನಿಭಾಯಿಸಬೇಕಾದ ಎಲ್ಲ ಕೆಲಸ ಅವಳೇ ಮಾಡುತ್ತಾ ಇದ್ದಾಳೆ. ಮನೆಯ ಪ್ರತಿಯೊಂದು ಸದಸ್ಯರಿಗೂ ಸಹ ಅವಳು ಬೇವು ಬೆಲ್ಲ ಕೊಡುತ್ತಾ ಬಂದಿದ್ದಾಳೆ. ಎಲ್ಲರೂ ಸಂತೋಷದಿಂದ ಅದನ್ನು ತಿಂದರೆ. ವಿಧಿನಾಥ ನನಗೆ ಬೇಡ ಎಂದು ಹೇಳಿದ್ದಾರೆ. ಆದರೆ ಕಾವೇರಿಗೆ ಬೈದು ಅವಳಿಗೆ ತಿನ್ನು ಎಂದು ಹೇಳಿದ್ದಾಳೆ. ಈ ಕಾರಣಕ್ಕಾಗಿ ಅವಳು ತಿಂದಿದ್ದಾಳೆ. ನಂತರ ಕಾವೇರಿಗೆ ತಾನು ತಿನ್ನಿಸಿದ್ದಾಳೆ. ಅದ ನಂತರ ವೈಷ್ಣವ್ಗೆ ಅವಳು ಬೇವು ಬೆಲ್ಲ ಕೊಡೋಕೆ ಹೋಗ್ತಾಳೆ. ಆಗ ಅವಳು ಬೇಡ, ಅವನಿಗೆ ಕೊಡಬೇಡಿ ಎಂದು ಕಾವೇರಿ ಹೇಳ್ತಾರೆ. ಆದರೆ ವೈಷ್ಣವ್ ಎಲ್ಲರಂತೆ ತಾನು ಅದನ್ನು ತಿನ್ನಬೇಕು ಎಂಬ ಮನಸ್ಸು ಇರುತ್ತದೆ. ಅವನು ಅದನ್ನು ತಾನು ತಿನ್ನುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇವಳು ಬಿಡುವುದಿಲ್ಲ. ನಂತರ ಗೊಂಬೆ ಯಾಕೆ ಆಂಟಿ ಮಗನಿಗೊಂದು ನ್ಯಾಯ ಮಗಳಿಗೊಂದು ನ್ಯಾಯ ಅಂತ ಕೇಳ್ತಾಳೆ. ಇಲ್ಲ, ಹಾಗಲ್ಲ, ಅದು ಒಗರಾಗುತ್ತದೆ, ಅವನಿಗೆ ರೆಕಾರ್ಡಿಂಗ್ಗೆ ಪ್ರಾಬ್ಲಮ್ ಆಗುತ್ತದೆ, ಆ ಕಾರಣಕ್ಕಾಗಿ ನಾನು ಹಾಗಂತ ಅಂದಾಳೆ. ಅಮ್ಮ, ಇನ್ನು 2 ದಿನ ಯಾವ ರೆಕಾರ್ಡಿಂಗೂ ಇಲ್ಲ, ಸ್ವಲ್ಪ ತಾನೇ, ನಾನು ತಿಂತೀನಿ, ಏನಾಗುವುದಿಲ್ಲ ಎಂದು ಹೇಳ್ತಾನೆ. ನಂತರ ಮಹಾಲಕ್ಷ್ಮಿ ನೀವು ಕೊಡಿ, ನಾವು ತಿಂತೀನಿ ಅಂತ ಹೇಳಿ ತಾನೇ ಕೈ ಹಾಕಿ ಸ್ವಲ್ಪ ತೆಗೆದುಕೊಂಡು ತಿನ್ನುತ್ತಾನೆ. ನಂತರ ಅಲ್ಲಿನ ಕಾರ್ಯಕ್ರಮಗಳು ಮುಗಿಸಿ ಅವರೆಲ್ಲ ಹಾಲ್ನಲ್ಲಿ ಕುಳಿತುಕೊಂಡು ಮಾತನಾಡಲು ಆರಂಭಿಸುತ್ತಾರೆ. ಲಕ್ಷ್ಮಿ ಮಾತ್ರ ಒಳಗಡೆ ಕೆಲಸ ಮಾಡ್ತಾ ಇರುತ್ತಾಳೆ. ಹಬ್ಬ ಅಲ್ವಾ, ಅದಕ್ಕೆ ಸ್ಪೆಷಲ್ ಹೋಳಿಗೆ ಮಾಡ್ತಾ ಇದ್ದಾಳೆ. ನಂತರ ಚಂದನ್ ಮಾತನಾಡಿಸುತ್ತಾನೆ. ವೈಷ್ಣವ್ಗೆ ನೀನು ಮಾತನಾಡಿಸಿದ್ದೆ ಅಲ್ವಾ ಆಲ್ಬಮ್ ಸಾಂಗ್, ಅದನ್ನು ಕೇಳದೆ ರಿಲೀಕ್ಸ್ ಲಕ್ಷ್ಮೀದೇ ಅಲ್ವಾ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಮದುವೆ ಮಾಡಿಕೊಂಡು ಎಲ್ಲಾದರೂ ಹೆಂಡತಿ ಜೊತೆ ಸುತ್ತಾಡ್ಕೊಂಡು ಬರೋ ಬದಲು ಮನೆಗೆಲ್ಲಿ ಇದ್ದೀಯಾ ಅಂತ ಕೇಳ್ತಾನೆ. ಆಗ ಕಾವೇರಿ ಈ ಪ್ರಶ್ನೆಗೆ ಉತ್ತರ ಕೊಡುತ್ತಾಳೆ. ಅವನಿಗೆ ಕೆಲಸ ಅಂದರೆ ಕೆಲಸ, 1 ದಿನ ಕೂಡ ಬಿಡುವೇ ಇಲ್ಲ. ಹಾಗಾದರೆ ಅವರಿಬ್ಬರು ಎಲ್ಲಿಗೆ ಹೋಗೋಕ್ಕೂ ಆಗಲೇ ಇಲ್ಲ ಅಂತಾಳೆ. ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ಕೇಳ್ತಾನೆ. ಆಗ ಮತ್ತೆ ಕಾವೇರಿ ಉತ್ತರ ಕೊಡುತ್ತಾಳೆ. ಒಂದಷ್ಟು ಆಫರ್ ಇದೆ, ಯಾವುದಾದ್ರೂ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಗೊಂಬೆ ಹೇಳ್ತಾಳೆ, ಅಲ್ಲ ಆಂಟಿ, ಆಗಿಂದ ಎಲ್ಲ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡ್ತಾ ಇದ್ದೀರಿ, ವೈಷ್ಣವ್ ಕೂಡ ಒಂದೆರಡು ಮಾತಾಡಲಿ ಅಂತ ಪಾಪ ಎಂದು ಹೇಳ್ತಾಳೆ. ಆಗ ಕಾವೇರಿ ಮುಖ ಒಂಥರ ಆಗುತ್ತದೆ. ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆ ಗಳಿಸಿದ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿಯಾಗಿದ್ದು ಅವರ ಜೀವನದಲ್ಲಿ ತಿರುವುಗಳಲ್ಲಿ ಇವುಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಶುರುವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.